ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಧನಸ್ಸು ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳಲ್ಲಿ ಶರನ್ನವರಾತ್ರಿ ಹಬ್ಬ ಬರ್ತಾ ಇದೆ. 11ನೇ ತಾರೀಕು ಆಯುಧ ಪೂಜೆ ಬರ್ತಾ ಇದೆ. 12ನೇ ತಾರೀಕು ವಿಜಯದಶಮಿ ಹಬ್ಬ ಬರ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ನಿಮ್ಮ ಕುಟುಂಬಕ್ಕೆ ವಿಶೇಷವಾಗಿ ಆಯುಷ್, ಆರೋಗ್ಯ, ಸಕಲ ಅಷ್ಟೈಶ್ವರ್ಯವನ್ನು ಕೊಡಲಿ ಆ ಮಹಾತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾ, ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬರೋಣ. ಧನುಸ್ಸು ರಾಶಿಯವರಿಗೆ ಯಾವ ಗ್ರಹದಿಂದ, ಲಗ್ನಾಧಿಪತಿಯಿಂದ ಏನು ಶುಭ ಇದೆ, ಪಂಚಮ ಸ್ಥಾನದಿಂದ ಏನು ಶುಭ ಇದೆ, ಲಾಭಾಧಿಪತಿಯಿಂದ ಏನೇನು ಶುಭಗಳಿದ್ದಾವೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ತೃತೀಯದಲ್ಲಿ ಶನಿ ಸ್ಥಿತನಾಗಿದ್ದಾನೆ, ಚತುರ್ಥದಲ್ಲಿ ರಾಹು ಸ್ಥಿತನಾಗಿದ್ದಾನೆ, ಷಷ್ಠದಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂತಹ ಅವರು ಷಷ್ಠ ಭಾವದಲ್ಲಿ ಸ್ಥಿತನಾಗಿದ್ದಾನೆ, ಸಪ್ತಮದಲ್ಲಿ ಕುಜನಾಗಿದ್ದಾನೆ, ದೃಷ್ಟಿಯನ್ನ ಕೂಡ ನೋಡ್ತಾ ಇದ್ದಾನೆ. ಜೊತೆಗೆ 20ನೇ ತಾರೀಕು ನಂತರ ಕುಜ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಜೊತೆಗೆ ದಶಮ ಭಾವದಲ್ಲಿ ಕೇತು ಸ್ಥಿತರಾಗಿದ್ದಾರೆ, ಲಾಭದಲ್ಲಿ ರವಿ ಬುಧ ಸ್ಥಿತರಾಗಿದ್ದಾರೆ. ರವಿ ನೀಚ ಸ್ಥಾನದಲ್ಲಿ ಇರುವಂತಹದ್ದು ಅಷ್ಟೊಂದು ಶುಭ ಅಲ್ಲ. ಇನ್ನ ಶುಕ್ರ ನಷ್ಟಭಾವದಲ್ಲಿದ್ದಾನೆ, ಮಿತ್ರನ ಕ್ಷೇತ್ರದಲ್ಲಿದ್ದಾನೆ. ಲಗ್ನಾಧಿಪತಿಗೆ ಶತ್ರು ಶುಕ್ರನಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾವು 3ನೇ ಮನೆಯಲ್ಲಿ ಶನಿ ಇರುವುದರಿಂದ ಏನೇನು ಸಮಸ್ಯೆಗಳಾಗ್ತವೆ ಅಥವಾ ಏನೇನು ಲಾಭಗಳಾಗ್ತವೆ ಅನ್ನುವಂಥದ್ದು. ನಾವು 3ನೇ ಮನೆಯನ್ನ ಭಾತೃಸ್ಥಾನ ಅಂತ ಕರ್ಕೊಳ್ತೀವಿ. ಭಾತೃವಿನ ಮನೆಯಲ್ಲಿ ಶನಿ ಸ್ಥಿತನಾಗಿರುವುದರಿಂದ ಅಣ್ಣ ತಮ್ಮಂದರು, ದಾಯಾದಿಗಳು, ಬಂಧು ಮಿತ್ರರಿಂದ ಮಧ್ಯಮ ಫಲ ಸಿಗುತ್ತೆ ಅನ್ನುವಂಥದ್ದು. ಲಗ್ನಾಧಿಪತಿ ಲಗ್ನದಲ್ಲಿ ಇರುವುದರಿಂದ ಮಧ್ಯಮ ಫಲವನ್ನ ತಾವು ಕಾಣಬಹುದಾಗಿದೆ. ಇನ್ನ ಪೂರ್ವಿಕರ, ನಿಮ್ಮ ತಾತ ಅಜ್ಜಿ ಅವರ ಆಸ್ತಿ ಆಗಿರಬಹುದು ಅಥವಾ ಪೂರ್ವಿಕರ ನಿಮ್ಮ ಆಸ್ತಿ ಆಗಿರಬಹುದು, ಆ ಎಲ್ಲ ಆಸ್ತಿಗಳ ಬಗೆಹರಿಯುವಂತದ್ದು ಅಥವಾ ಕೋರ್ಟ್ ಕಚೇರಿಗಳಲ್ಲಾಗಿರ್ಬೋದು, ಪೊಲೀಸ್ ವರ್ಗದಲ್ಲಾಗಿರ್ಬೋದು, ಅಲ್ಲೇನಾದರೂ ನಿಮ್ಮ ಕೆಲಸಗಳು, ನಿಮ್ಮ ಭೂಮಿ ವಿಚಾರದಲ್ಲಾಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಸೈಟಿನ ವಿಚಾರದಲ್ಲಾಗಿರ್ಬೋದು, ಏನಾದರೂ ನೀವು ಜಗಳ, ನಿಷ್ಠೂರ, ವೈರತ್ವವನ್ನು ಹೊಂದಿಕೊಂಡಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಬಗೆಹರಿಯುವಂಥದ್ದು ಆಗ್ತದೆ ಎನ್ನುವಂಥದ್ದು. ಇನ್ನ ಚತುರ್ಥದಲ್ಲಿ ರಾಹು ಇರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ಏರ್ಪೇರಾಗ್ತದೆ. ತಾವು ಪ್ರತಿದಿನದ ಖರ್ಚು ಹೆಚ್ಚಳ ಆಗುತ್ತೆ ಎನ್ನುವಂಥದ್ದು. ಅಕ್ಟೋಬರ್ ತಿಂಗಳಲ್ಲಿ ಪ್ರತಿದಿನದ ಖರ್ಚು ಹೆಚ್ಚಳ ಆಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದ್ದಾನೆ. ಬೆಲೆ ಏರಿಕೆ ಆಗುತ್ತೆ. ದವಸ ಧಾನ್ಯಗಳ ಬೆಲೆ ಏರಿಕೆ ಆಗಬಹುದು ಅಥವಾ ಯಂತ್ರೋಪಕರಣಗಳ ಬೆಲೆ ಏರಿಕೆ ಆಗಬಹುದು. ಈಗ ಉದಾಹರಣೆಗೆ ನಾವು ಸಿಮೆಂಟು ಪ್ರತಿದಿನದ ಬೆಲೆ ವ್ಯತ್ಯಯ ಇರುತ್ತೆ, ಕಬ್ಬಿಣದ ಬೆಲೆಯೂ ಕೂಡ ವ್ಯತ್ಯಯ ಇರುತ್ತೆ. ಹಾಗೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಒಂದು ದಿನದ ಬೆಲೆ ಇನ್ನೊಂದು ದಿವಸ ಇರುವುದಿಲ್ಲ ಅಂತ. ಪ್ರತಿದಿನವೂ ಕೂಡ ಪರಿವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ. ಅವೆಲ್ಲವೂ ಕೂಡ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಇನ್ನು ಷಷ್ಠದಲ್ಲಿ ಗುರು ಇರುವುದರಿಂದ ಲಗ್ನಾಧಿಪತಿಯಾಗಿರ್ತಕ್ಕಂಥ ಇವನು ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಏಕೆಂತಂದ್ರೆ ಋಣ, ರೋಗ ಮತ್ತು ಶತ್ರುಬಾಧೆಯಿಂದ ವಿಪರೀತವಾಗಿ ಕಾಡುತ್ತೆ ಅನ್ನುವಂಥದ್ದು. ಕೈಕಾಲು ನೋವು, ಮಂಡಿ ನೋವು, ತಲೆ ನೋವು, ಏನಾದ್ರೂ ಒಂದು ಕಾಯಿಲೆಗಳು ಇರ್ತವೆ ಸ್ವಾಮಿ ಅಂತಂದ್ರೆ ಇದೇ ಕಾರಣ. ಏಕೆಂತಂದ್ರೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಆದರೂ ಕೂಡ ನೀವು ಗುರುವಿನ ಪ್ರಾರ್ಥನೆ, ನಿಮ್ಮ ಗುರುಗಳ ಪ್ರಾರ್ಥನೆ, ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನ ಅಗ್ನಿ ಭಯ ಇರುತ್ತೆ ಈ ತಿಂಗಳಲ್ಲಿ, ಅಥವಾ ಜಲ ಭಯ ಇರುತ್ತೆ ಈ ತಿಂಗಳಲ್ಲಿ, ವಾಯು ಭಯ ಇರುತ್ತೆ, ಭೂಮಿಯಿಂದ ನಷ್ಟ ಆಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದ್ದಾನೆ. ಏನಾದ್ರೂ ನೀವು ಬೆಳೆಗಳನ್ನ ಹಾಕಿರ್ತೀರಾ, ಆ ಬೆಳೆಗಳು ನಷ್ಟ ಆಗುವಂಥದ್ದು ಸೂಚಿಸ್ತಾ ಇದ್ದಾನೆ.
ಯಾವುದೇ ಒಂದು ತರಕಾರಿ ಆಗಿರುವುದು ಅಥವಾ ಹಣ್ಣು ಆಗಿರ್ಬೋದು ಅಥವಾ ಹೂವುಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಷ್ಟವನ್ನ ಸೂಚಿಸ್ತಾ ಇದ್ದಾನೆ. ಹೂವಿನಿಂದ ಅಷ್ಟೊಂದು ಪ್ರಮಾಣದಲ್ಲಿ ನಿಮಗೆ ನಷ್ಟ ಆಗುವುದಿಲ್ಲ, ಆದರೆ ತರಕಾರಿ ಉತ್ಪನ್ನಗಳಿಂದ ಸ್ವಲ್ಪ ನಷ್ಟ ಆಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಕುಜ 7ನೇ ಮನೆಯಲ್ಲಿರುವಾಗ ಕಬ್ಬಿಣದ ಅಧಿದಿನದಲ್ಲಿ ಕೆಲಸ ಮಾಡುವಂತಹವರಾಗಿರ್ಬೋದು, ನಮ್ಮ ಕಂಪನಿಯ ವರ್ಕರ್ ಆಗಿರ್ಬೋದು, ನಮ್ಮ ಕಂಪನಿಯ ಕಾರ್ಮಿಕರಾಗಿರ್ಬೋದು, ಎಲ್ಲರಿಗೂ ಕೂಡ ಬಹಳ ಎಚ್ಚರಿಕೆಯಿಂದ ನೀವು ಮಾಡುವಂತಹ ಕೆಲಸದ ಮೇಲೆ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಿ. ಇಲ್ಲಿ ಅಗ್ನಿ ಭಯವನ್ನ ಸೂಚಿಸ್ತಾ ಇದೆ. ಏಕೆಂತಂದ್ರೆ ಅಷ್ಟಮದಲ್ಲಿ ಕುಜನಿರುವುದರಿಂದ ಅಷ್ಟೊಂದು ಒಳ್ಳೆಯದಲ್ಲ. ಯಂತ್ರೋಪಕರಣಗಳಿಂದನೂ ಕೂಡ ಅಗ್ನಿ ಅವಘಡಗಳಾಗಬಹುದು ಅಂತ ಸೂಚಿಸ್ತಾ ಇದ್ದಾನೆ. ವಾಹನದಿಂದನೂ ಕೂಡ ಅಗ್ನಿ ಅವಘಡಗಳಾಗಿರ್ಬೋದು ಅಥವಾ ವಾಹನ ಆಕ್ಸಿಡೆಂಟ್ ಆಗಿರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ಸೂಚಿಸ್ತಾ ಇದ್ದಾನೆ. ಬಹಳ ಎಚ್ಚರಿಕೆಯಿಂದ ಓಡಾಡಿಕೊಂಡು ಬನ್ನಿ. ಜೊತೆಗೆ ದಶಮದಲ್ಲಿ 10ನೇ ಮನೆಯಲ್ಲಿ ಕೇತು ಇರುವುದರಿಂದ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ ಅಂತ. ಆದಷ್ಟು ನೀವು ಪ್ರತಿ ತಿಂಗಳು ಸಂಕಷ್ಟರ ಗಣಪತಿಯ ಪೂಜೆಯನ್ನು ಮಾಡಿಸಿ. ಸಂಕಷ್ಟರ ಗಣಪತಿಯ ಪೂಜೆಯನ್ನು ಮಾಡಿಸಿದರೆ ಸರ್ವಾರ್ಥ ಸಿದ್ಧಿ ಆಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸುಗೊಳ್ಳುತ್ತವೆ ಅನ್ನುವಂಥದ್ದು, ಪ್ರತಿದಿನದ ವ್ಯಾಪಾರ ವೃದ್ಧಿ ಆಗುವಂಥದ್ದು ಕೂಡ ಆಗುತ್ತೆ ಎನ್ನುವಂಥದ್ದು. ಇನ್ನ 11ರಲ್ಲಿ ಬುಧನಿರುವುದರಿಂದ ಮಕ್ಕಳ ಶಿಕ್ಷಣದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಅದು ಉದ್ಯೋಗದಲ್ಲೂ ಕೂಡ ಮುನ್ನಡೆಯನ್ನ ಸಾಗುವಂತದ್ದು ಆಗುತ್ತದೆ ಅಂತ. ಇನ್ನ ಲಾಭದಲ್ಲಿ ರವಿ ಇರುವುದರಿಂದ, ರವಿ ಇವನು ನೀಚ ಸ್ಥಾನದಲ್ಲಿ ಇರುವುದರಿಂದ ವಿಪರೀತವಾಗಿ ಚಿಂತೆಗಳು, ವ್ಯಸನಗಳು ಕಾಡತೊಡಗುತ್ತವೆ ಎನ್ನುವಂಥದ್ದು. ಏನಪ್ಪಾ ಏನೋ ಒಂದು ಕೆಲಸ ಮಾಡಕ್ ಹೋದ್ರೆ ಇನ್ನೇನೋ ಆಗ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ ನಿಮ್ಮ ಮನೆದೇವರ ಪ್ರಾರ್ಥನೆ ಹೋಗಿ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು. ಶುಕ್ರನು ನಷ್ಟಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಆಗ್ತದೆ. ಯಾರೋ ದುಡ್ಡು ತಗೊಂಡು ಹೋಗಿದ್ರು ಕೂಡ ದುಡ್ಡು ವಾಪಸ್ ಬರಲ್ಲ. ನೀವು ದುಡ್ಡೇನಾದ್ರೂ ಕೊಟ್ರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ವಾಪಸ್ ಬರಲ್ಲ ಈ ತಿಂಗಳು. ಆದ್ರಿಂದ ಬಹಳ ಎಚ್ಚರಿಕೆಯಾಗಿ ಹಣಕಾಸಿನ ವ್ಯವಹಾರವನ್ನು ಮಾಡ್ಕೊಳ್ಳಿ ಅಂತ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು.